ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಉಡುಪಿ ಜಿಲ್ಲೆಯ ದೊಡ್ಡನಗುಡ್ಡೆಯಲ್ಲಿದ್ದೇನೆ. ಇಲ್ಲಿ ಇವತ್ತು ಮಾವು ಮೇಳ ಪ್ರದರ್ಶನ ನಡೀತಾ ಉಂಟು. ವಿವಿಧ ತಳಿಯ ಮಾವುಗಳು ಇಲ್ಲಿ ಮಾರಾಟ ಮತ್ತು ಪ್ರದರ್ಶನ ಇವೆ. ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ರುಚಿಯ, ಬೇರೆ ಬೇರೆ ಹೆಸರಿನ ಮಾವುಗಳು, ಮಾವಿನ ಹಣ್ಣುಗಳು ಇವತ್ತು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಹಾಗಾದರೆ ಯಾವೆಲ್ಲ ಮಾವಿನ ಹಣ್ಣುಗಳಿದೆ ಹೋಗಿ ನಾವು ನೋಡೋಣ ಬನ್ನಿ. ಯಾವುದು? ಬಾದಾಮ್. ಇದೆಲ್ಲ ಮಲ್ಲಿಕ, ಇದೆಲ್ಲ ಮಲ್ಲಿಕ. ಅದು ಬೇಕಾದ್ರೆ ಅದು ಮಾಡಿ. ಕೊರ್ಲೆ ಇದು ಪತ್ತೊಂಬತ್ತು ಇದು ಪತ್ತೊಂಬತ್ತು ಅವಲೇ ಕೊರ್ಲೆ ತೊಂದರೆ ಜಿ. ಇದು ಲೋಕಲ್ ಸರ್? ಲೋಕಲ್ ಅಲ್ಲ, ಆಂಧ್ರ. ಸರ್, ಇದೀಗ ಆಂಧ್ರದಿಂದ ನೀವು ತರಿಸುವುದಾ? ಹೌದು, ನಾನು ಆಂಧ್ರದಿಂದ ತರಿಸಿಲ್ಲ. ಅಲ್ಲಿ ನಾವು ಹೋಗಿ 40 ಎಕರೆ 50 ಎಕರೆ ತೋಟ ಮಾಡ್ತೇವೆ. ನಾವು ಆಗಸ್ಟಲ್ಲಿ ಸ್ಟಾರ್ಟ್ ಮಾಡ್ತೇವೆ ಹೋಗ್ಲಿಕ್ಕೆ. ಅಲ್ಲಿ ಹೋಗಿ ನೀವೆಲ್ಲ ನೀರೆಲ್ಲ ಬಿಟ್ಟು ತೋಟ ತೆಗೊಳ್ತೇವೆ. ಅದರ ಮೇಲೆ ನೀರು ಬಿಡುತ್ತೇವೆ. ಹೂವಿಗೆ ರೋಗ ಬರದಾಗೆ ಮೆಡಿಸಿನ್ ಎಲ್ಲ ಕೊಟ್ಟು ಮತ್ತು ನಾವು ಜನ ಹೋಗಿ ನಾವು ಅಲ್ಲಿ ಹೋದರೆ ಒಂದು 3-4 ತಿಂಗಳಲ್ಲಿ ಇರ್ತೇವೆ. ಇಲ್ಲಿ ಇದು ತೋಟ ನಾವೇ ತೆಗೆದದ್ದು, ದೊಣ್ಣಗುಡ್ಡೆ ಗಾರ್ಮೆಂಟ್ ಫಾರ್ಮ್ ಇಲ್ಲಿದ್ದು. ಮತ್ತು ಕಾರ್ಕಳ, ಕುಕ್ಕುಂದೂರು. ನೀವು ಮೂಲತಃ ಎಲ್ಲಿಯವರು? ಮಂಗಳೂರಲ್ಲಿ ಗುರುಪುರ. ಎಲ್ಲ ಕಡೆ ಹೋಗ್ತೀರಿ? ಎಲ್ಲ ಮಾವಿನ ಮೇಳ ಇದ್ರೆ ಮಾವಿನ ಮೇಳಕ್ಕೆ 2 ವರ್ಷ ಆಯಿತು ಉಡುಪಿಯಲ್ಲಿ ನಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಮತ್ತು ನಮ್ಮದು ಮಂಗಳೂರಲ್ಲಿ ಅಂಗಡಿ ಉಂಟು, ಹೋಲ್ಸೇಲ್ ಅಂಗಡಿ. ನಿಮಗೆ ವರ್ಕೌಟ್ ಆಗ್ತದಾ ಅಷ್ಟು ದೂರ ಹೋಗಿ? ಹೌದು, ನಮ್ಮದು ಬಿಸ್ನೆಸ್ಸೇ ಅದು ಮಾವಿ. ಸ್ಟಾರ್ಟಲ್ಲಿ ಒಂದು 50-55 ವರ್ಷ ಆಯಿತು. ನಮ್ಮ ಅಪ್ಪಾಯಿ ಅವರು ವ್ಯಾಪಾರ ಮಾಡ್ತಿದ್ರು. ಎಬ್ರಿ, ಅರ್ಸಿನ್ಕಾಣ, ಕುಂದಾಪುರ, ಗಂಗೋಲಿ, ಆ ಸೈಡೆಲ್ಲ ಹೋಗ್ತೇವೆ. ಈಗ ತುಂಬ ಬಗೆ ಬಗೆಯ ಮಾವಿನ ಹಣ್ಣು ಬಂದಿದಲ್ಲ? ಹೌದು, ಈಗ ಇಲ್ಲಿ ಒಂದು 35 ಬಗೆಯದನ್ನು ಆದಿತ್ಯವಾರ ತನಕ ಇದೆ. ಆದಿತ್ಯವಾರ ತನಕ ಇದ್ದೇವೆ. ಕಾಟು ಮಾವಿನ ಹಣ್ಣು ಉಂಟಾ? ಕಾಟು ಉಂಟು, ದೊಡ್ಡದಿಲ್ಲ, ದೊಡ್ಡದುಂಟು, ಸಣ್ಣದೇವೇ ಇಲ್ಲ. ಆಯಿತು ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸಿದ್ದಿಕ್ ಅಂತ. ಓಕೆ ಸರ್, ಥ್ಯಾಂಕ್ ಯು. ಇದು ಅಪ್ಪುಸ್ ಅಲ್ಲ? ಈ ಒಂದು ಬಾಕ್ಸಿಗೆ 600 ರೂಪಾಯಿ. ಒಂದು ವಾರ ಇಟ್ಟರು ಏನಾಗೋದಿಲ್ಲಂತೆ. ಇದು ಕೂಡ ಮಲ್ಲಿಕ ಮಾವಿನ ಹಣ್ಣು. ಮಾವಿನ ಹಣ್ಣಿನ ಒಟ್ಟಿಗೆ ಹಲಸಿನ ಹಣ್ಣು ಕೂಡ ಇದೆ. ಕೆಜಿಗೆ 40 ರೂಪಾಯಿ ಅಂತೆ. ತುಂಬ ಒಳ್ಳೆ ಇದೆ. ಅವರು ಕಟ್ ಮಾಡಿ ಎಲ್ಲ ತೋರಿಸಿದರು ನಮಗೆ. ಪರಿಮಳ ಇದೆ ಮತ್ತು ಚೆನ್ನಾಗಿದೆ.
ಸಕ್ಕರೆ ಗುಡ್ಡಿ. ಸಕ್ಕರೆ ಗುಡ್ಡಿ. ಸಕ್ಕರೆ ಗುಡ್ಡಿ. ನಮ್ಮೊಬ್ಬರು ವ್ಯೂವರ್ಸ್ ನನಗೆ ಕಮೆಂಟ್ ಮಾಡಿದರು, ದೊಡ್ಡನಗುಡ್ಡೆಯಲ್ಲಿ ಮಾವಿನ ಹಣ್ಣಿನ ಮೇಳ ನಡೀತಾ ಇದೆ, ಅದರದ್ದೊಂದು ವಿಡಿಯೋ ಮಾಡಿ ಅಂತ. ಅದಕ್ಕೋಸ್ಕರ ಇಲ್ಲಿ ನಾನು ಇವತ್ತು ಬಂದಿದ್ದೇನೆ. ವಿವಿಧ ತಳಿಯ ಮಾವಿನ ಹಣ್ಣುಗಳು ಇಲ್ಲಿವೆ, ತುಂಬ ಸಿಹಿ ಇದೆ. ನಾನು ಕೆಲವೆಲ್ಲ ಟೇಸ್ಟ್ ಮಾಡಿ ನೋಡಿದೆ. ಈ ಒಂದು ಪ್ರದರ್ಶನ ಮತ್ತು ಮಾರಾಟ ಮೇಳ ಮೇ 14ರಿಂದ ಮೇ 18ರ ತನಕ ಇದೆ. ಆದಿತ್ಯವಾರ ಸಂಡೆ ತನಕ ಇದು ಇಲ್ಲಿ ಇದೆ. ಮಾವಿನ ಹಣ್ಣು ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ ಅಲ್ಲ. ಹಾಗಾದರೆ ಯಾಕೆ ತಡ ಮಾಡ್ತೀರಿ? ಬೇಗ ದೊಡ್ಡನಗುಡ್ಡೆಗೆ ಬಂದು ಮಾವಿನ ಹಣ್ಣನ್ನು ತೆಗೆದುಕೊಂಡು ಹೋಗಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.